ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಈ ಒಂದು ವಿಡಿಯೋ ಏನಿದೆ ಇದು ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ಒಬ್ಬರನ್ನು ಬಿಟ್ಟು ಅಂತ ಹೇಳೋದಿಲ್ಲ, ಪ್ರತಿಯೊಬ್ಬ ಗಂಡು ಮಕ್ಕಳ ತಾಯಂದ್ರಿಗೂ ಕೂಡ ಇದು ಗೊತ್ತಿರಲೇಬೇಕು. ನಿಮ್ಮ ಮನೆಯಲ್ಲಿ ಒಂದು ಗಂಡು ಮಗು ಇದೆ ಆದರೆ ಆಗಿರ್ಬೋದು, ನಿಮ್ಮ ಮಗುನೇ ಅಲ್ಲ, ನಿಮ್ಮ ಸಿಸ್ಟರ್ನ ಮಗು ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ನ ಮಗು ಆಗಿರ್ಬೋದು, ಒಂದು ಗಂಡು ಮಗು ನಿಮ್ಮ ಮನೆಯಲ್ಲಿ ಇದೆ ಆದರೆ ನಿಮಗೆ ಈ ಒಂದು ವಿಷಯದ ಬಗ್ಗೆ ಗೊತ್ತಿರಲೇಬೇಕು. ಎಲ್ಲ ತಾಯಂದ್ರು ಈ ಒಂದು ವಿಷಯದ ಬಗ್ಗೆ ತಿಳಿದಿರಲೇಬೇಕು ಅಂತ ನಾನು ಹೇಳ್ತೇನೆ, ಕಂಪಲ್ಸರಿ. ಯಾಕೆಂದರೆ ಇದರ ಬಗ್ಗೆ ತುಂಬ ಜನ ತಾಯಂದ್ರಿಗೆ ನಾಲೆಜ್ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್. ಇದರ ಬಗ್ಗೆ ಯಾರ ಹತ್ರ ಅವರು ಡಿಸ್ಕಸ್ ಕೂಡ ಮಾಡೋದಿಲ್ಲ, ಯಾಕೆಂದರೆ ಯಾರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಮತ್ತು ಇದು ಡಿಸ್ಕಸ್ ಮಾಡುವಂಥ ಟಾಪಿಕ್ ಅಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ತುಂಬಾ ಕನ್ಫ್ಯೂಷನ್ಸ್ ಇರ್ತದೆ. ಮತ್ತು ಏನೆಲ್ಲ ನಾಟಿ ಮದ್ದು ಅದು ಇದು ಎಲ್ಲ ಮಾಡಲಿಕ್ಕೆ ಹೋಗ್ತಾರೆ. ಬಟ್ ಈ ಒಂದು ಪ್ರಾಬ್ಲಮ್ ಏನು, ಇದರ ಸೊಲ್ಯೂಷನ್ ಏನು, ಯಾವುದು ನಾರ್ಮಲ್ ಅಲ್ಲ, ಇದರ ಬಗ್ಗೆ ಎಲ್ಲ ನಾನಿವತ್ತು ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ. ಕೆಲವರಿಗೆ ಇದು ಸೆನ್ಸಿಟಿವ್ ಟಾಪಿಕ್ ಅಂತ ಹೇಳಿ ಅನ್ನಿಸ್ಬೋದು. ಇಷ್ಟ ಇರುವವರು ನೋಡ್ಬೋದು, ಇಷ್ಟ ಇಲ್ಲದೇ ಇರುವವರು ನೋಡದೆ ಸ್ಕಿಪ್ ಮಾಡಿ ಹೋಗ್ಬೋದು. ಸೊ ಇದು ನಾನು ಜಸ್ಟ್ ಒಂದು ಇನ್ಫಾರ್ಮೇಷನಿಗೋಸ್ಕರ ಮಾಡ್ತಾ ಇರುವಂಥದ್ದು. ಪ್ರತಿಯೊಬ್ಬ ಬಾಯ್ ಮಾಮ್ಸ್ ಯಾರೆಲ್ಲ ಇದ್ದಾರೆ, ನಿಮಗೆ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಗೊತ್ತಿದೆ, ಅವ್ರ ಹತ್ರ ಶೇರ್ ಮಾಡಿ. ಮಗು ಗಂಡಾಗಲಿ ಹೆಣ್ಣಾಗಲಿ ಈ ಒಂದು ವಿಷಯದ ಬಗ್ಗೆ ನಾಲೆಜ್ ಇರಲೇಬೇಕು. ಹಾಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ತಮ್ಮನೇಲಿ ನೋಡಿ ನೀವು ಗೆಸ್ ಮಾಡಿರ್ಬೋದು, ಬಟ್ ಡಿಟೇಲ್ಡಾಗಿ ಹೇಳ್ತೇನೆ. ನಾನಿವತ್ತು ಗಂಡು ಮಕ್ಕಳ ಜೆನೈಟಲ್ ಏರಿಯಾ ಏನಿದೆ, ಅವರ ಪ್ರೈವೇಟ್ ಪಾರ್ಟ್ ಏನಿದೆ, ಪೀನಸ್ ಅಂತ ಹೇಳ್ತೇವೆ ಅಲ್ವಾ. ಸೊ ಗಂಡು ಮಕ್ಕಳು ಸುಸು ಮಾಡ್ತಾರಲ್ವ, ಸೊ ಆ ಒಂದು ಪಾರ್ಟ್ನ ಬಗ್ಗೆ ನಿಮಗೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅದರಲ್ಲಿ ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ಸರಿ ಮಾಡುವಂಥದ್ದು, ಅದರ ಬಗ್ಗೆ ಹೇಗೆ ಕೇರ್ ಮಾಡುವಂಥದ್ದು, ಇದೆಲ್ಲದರ ಬಗ್ಗೆ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನನಗೆ 2 ಗಂಡು ಮಕ್ಕಳಿದ್ದಾರೆ, ಒಂದಲ್ಲ 2 ಗಂಡು ಮಕ್ಕಳಿದ್ದಾರೆ. ಸೊ ತುಂಬ ಎಕ್ಸ್ಪೀರಿಯನ್ಸಸ್ ಇದೆ ನನಗೆ. ಹಾಗಾಗಿ ನಾನು ಎಲ್ಲ ತಾಯಂದ್ರಿಗೆ ಈಸಿಲಿ ಈ ಒಂದು ಇನ್ಫಾರ್ಮೇಷನ್ ಅರ್ಥ ಆಗಲಿ ಅಂತ ಹೇಳಿ ಹೇಳ್ತಾ ಇರುವಂಥದ್ದು. ಸೊ ಸ್ಟಾರ್ಟ್ ಮಾಡುವ. ಫಸ್ಟ್ ಆಫ್ ಆಲ್, ಗಂಡು ಮಕ್ಕಳ ಜೆನೈಟಲ್ ಏರಿಯಾ ಏನಿದೆ ಅದರಲ್ಲಿ ತೊಂದರೆ ಇದೆ ಅಂತ ಹೇಗೆ ಗೊತ್ತಾಗುವಂಥದ್ದು ಅಂತ ಹೇಳಿದರೆ, ಚಿಕ್ಕ ಮಗುವಿಂದ ಫಸ್ಟಿಂದ ಸ್ಟಾರ್ಟ್ ಮಾಡುವ. ಆ್ಯಕ್ಚುಲಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಮಗು ಹುಟ್ಟಿದ ಕೂಡಲೇ ಆ ಒಂದು ಪೀನಸ್ ಇದು ಸೈಜ್ ಚಿಕ್ಕದಿದೆ ಅಂತ ಹೇಳಿ ಕೆಲವರಿಗೆ ಟೆನ್ಷನ್. ಇದು ನಾನು ಕೇಳಲಿಕ್ಕೆ ಸಿಕ್ಕಿದೆ. ಸೊ ಅದರ ಸೈಜ್ ಚಿಕ್ಕದಿದೆ ಅಂತ ಹೇಳಿ ಚಿಕ್ಕ ಮಕ್ಕಳಲ್ಲಿ ತುಂಬ ಚಿಕ್ಕದೇ ಇರುವಂಥದ್ದು, ಹುಟ್ಟಿದ ಕೂಡಲೇ ದೊಡ್ಡದಿರಬೇಕು ಅಂತ ಇಲ್ಲ ಅಲ್ವಾ. ಸೊ ಸೈಜ್ ನಾರ್ಮಲ್ 2 to 2.5 ಸೆಂಟಿಮೀಟರ್ ತನಕ ಇರ್ತದಂತೆ, ಅದು ಡಾಕ್ಟರೇ ಹೇಳ್ತಾರೆ. ಸೊ ಅದು ನಾರ್ಮಲ್ ಅಷ್ಟೇ ಇರುವಂಥದ್ದು. ಸೊ ನೆಕ್ಸ್ಟ್ ದೊಡ್ಡವರಾಗ್ತಾ ಇರೋ ಹಾಗೆಯೇ ಗ್ರೋತ್ ಬರುವಂಥದ್ದು, ಅದೊಂದು ಪಾಯಿಂಟ್. ಆದರೆ ನೆಕ್ಸ್ಟ್ ಮಕ್ಕಳು ದೊಡ್ಡವರಾಗ್ತಾ ಇರುವಲ್ಲಿ ಈ ಫೈಮೋಸಿಸ್ ಅಂತ ಹೇಳಿ ಒಂದು ತೊಂದರೆ ಇದೆ. ಅಂದರೆ ಗಂಡು ಮಕ್ಕಳ ಜೆನೈಟಲ್ ಏರಿಯಾ ಏನಿದೆ, ಇದೊಂದು ಪೀನಿಸ್ ಅಂತ ಹೇಳಿದರೆ ಇದರ ಫೋರ್ ಸ್ಕಿನ್ ಅಂತ ಹೇಳ್ತಾರೆ. ಅದರ ಸುತ್ತ ಒಂದು ತೆಳುವಾದ ಸ್ಕಿನ್ ರೀತಿಯಲ್ಲಿ ಇರ್ತದೆ ಅಲ್ವಾ. ಸೊ ಆ ಸ್ಕಿನ್ ಏನಿದೆ ಅದು ಫ್ಲೆಕ್ಸಿಬಲ್ ಇರಬೇಕಂದ್ರೆ ಹಿಂದೆ ಮುಂದೆ ಮಾಡುವಾಗ ಹಿಂದೆ ಮುಂದೆ ಹೋಗಲಿಕ್ಕೆ ಆಗಬೇಕು. ಚಿಕ್ಕ ಮಕ್ಕಳಲ್ಲಿ ಅಂದರೆ 1 ವರ್ಷ 2 ವರ್ಷ 3 ವರ್ಷ ಆ ರೀತಿಯಲ್ಲಿರುವ ಮಕ್ಕಳಲ್ಲಿ ಸ್ವಲ್ಪ ಯೂಶ್ವಲಿ ಟೈಟ್ ಇರ್ತದೆ. ತುಂಬ ಟೈಟ್ ಅಲ್ಲ, ತೀರಾ ಟೈಟ್ ಇದ್ದರೂ ಕೂಡ ತೊಂದರೆನೇ, ಸ್ವಲ್ಪ ಟೈಟ್ ಇರ್ತದೆ, ಅದು ನಾರ್ಮಲ್. ಬಟ್ ಯಾವಾಗ ತೊಂದರೆ ಆಗ್ತದೆ ಅಂತ ಹೇಳಿದರೆ, ನೀವು ಯಾವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಗಂಡು ಮಕ್ಕಳಿದ್ದಾರೆ ಆದರೆ, ಚಿಕ್ಕ ಮಕ್ಕಳಿದ್ದಾರೆ ಆದರೆ ಇವತ್ತೇ ನೀವು ಅವರ ಒಂದು ಪೀನಸ್ ಏನಿದೆ ಅದರ ಒಂದು ಸ್ಕಿನ್ನನ್ನು ಸ್ವಲ್ಪ ಹೀಗೆ ಹಿಂದೆ ಮಾಡಿ ನೋಡಬೇಕು. ಫೋರ್ಸ್ಫುಲಿ ಅಲ್ಲ, ಹೋಗಲಿಲ್ಲ ಆದರೆ ತೊಂದರೆ ಇಲ್ಲ, ನೀವು ಫೋರ್ಸ್ಫುಲಿ ಮಾಡಲಿಕ್ಕೆ ಹೋಗಬೇಡಿ. ಫೋರ್ಸ್ಫುಲಿ ಮಾಡಿದರೆ ಟೇರ್ ಆಗಿ ಇನ್ನೊಂದು ಬೇರೆ ಏನಾದರೂ ಆಗ್ತದೆ. ಬಟ್ ಜಸ್ಟ್ ನೀವು ಸ್ವಲ್ಪ ಅದನ್ನು ಹೀಗೆ ಹಿಂದೆ ಮಾಡುವಾಗ ಒಳಗೆ ಒಂದು ಪಿಂಕ್ ಫ್ಲೆಶ್ ರೀತಿಯಲ್ಲಿ ಇರ್ತದೆ. ಸೊ ಅದು ಎಕ್ಸ್ಪೋಸ್ ಆಗಬೇಕು. ಸೊ ಅದು ಎಕ್ಸ್ಪೋಸ್ ಆಗ್ತಾ ಇದೆ ಆದರೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ. ಮತ್ತು ಚಿಕ್ಕ ಮಕ್ಕಳಲ್ಲಿ ಅದು ಅಷ್ಟೊಂದು ಬೇಗ ಎಕ್ಸ್ಪೋಸ್ ಆಗೋದಿಲ್ಲ. ಚಿಕ್ಕ ಮಕ್ಕಳಲ್ಲಿ ಅದು ಬೇಗ ಎಕ್ಸ್ಪೋಸ್ ಆಗೋದಿಲ್ಲ, ಯಾಕೆಂತ ಹೇಳಿದರೆ ಇನ್ನೂ ಅವ್ರದ್ದು ಡೆವಲಪ್ಮೆಂಟಲ್ ಸ್ಟೇಜ್, ಗ್ರೋತ್ ಸ್ಟೇಜ್ ಆಗಿರೋದ್ರಿಂದ ಸ್ವಲ್ಪ ಹಿಂದೆ ಹೋಗ್ತದೆ. ಬಟ್ ಅವರ ಒಂದು ಪಿ ಹೋಲ್ ಏನಿದೆ, ಸುಸು ಬರುವಂಥ ಒಂದು ಹೋಲ್ ಇದೆ ಅಲ್ವಾ, ಸೊ ಅದು ಕಾಣಬೇಕು. ಅದು ಕಾಣದೇ ಇರುವಷ್ಟು ತುಂಬಾ ಟೈಟ್ ಆಗಿದೆ ಅದರ ಸ್ಕಿನ್. ಡೆಫಿನೆಟ್ಲಿ ನೀವು ಪೀಡಿಯಾಟ್ರಿಷಿಯನನ್ನು ಕನ್ಸಲ್ಟ್ ಮಾಡಲೇಬೇಕು. ಮತ್ತು ಇನ್ನೊಂದು ಕೇಸ್ ಯಾವಾಗ ಅಂತ ಹೇಳಿದರೆ, ಮಕ್ಕಳಿಗೆ ಆಗಾಗ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ. ನೀವು ಚಿಕ್ಕ ಮಕ್ಕಳನ್ನೇ ಕನ್ಸಿಡರ್ ಮಾಡಬೇಕಂತ ಇಲ್ಲ, ನಿಮ್ಮ ದೊಡ್ಡ ಮಕ್ಕಳು ಕೂಡ, ನಿಮಗೆ ಆಲ್ರೆಡಿ ಮಕ್ಕಳು ದೊಡ್ಡವರಾಗಿದ್ದಾರೆ ಆದರೆ ನೀವು ಚಿಕ್ಕದ್ರಿಂದ ಇದರ ಬಗ್ಗೆ ಕೇರ್ ಮಾಡಲಿಲ್ಲ. ಬಟ್ ಈಗ ದೊಡ್ಡವರಾಗಿದ್ದಾರೆ, ಆಗಾಗ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ, ಆ ಪೀನಸ್ ಸ್ವೆಲ್ಲಿಂಗ್ ಆಗ್ತಾ ಇದೆ. ಸ್ವೆಲ್ಲಿಂಗ್ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದರೆ, ಪಿಂಕ್ ಫುಲ್ ರೆಡ್ ಆಗಿ ಟರ್ನ್ ಆಗಿ ಬಲೂನ್ ರೀತಿಯಲ್ಲಿ ಹೀಗೆ ಊದಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಆ ರೀತಿಯಲ್ಲಿ ಆಗ್ತಾ ಇದೆ ಆದರೆ, ಆಗಾಗ ಇನ್ಫೆಕ್ಷನ್ಸ್ ಆಗ್ತಾ ಇದೆ ಆದರೆ, ಎಲ್ಲೋ ವರ್ಷದಲ್ಲಿ ಒಮ್ಮೆ ಎಲ್ಲ ಆಯಿತು ಅಂತ ಹೇಳಿ ಹೋಗುವಂಥದ್ದಲ್ಲ, ಡಾಕ್ಟರ್ ಹತ್ರ ಹೋಗಬೇಕು. ಡೆಫಿನೆಟ್ಲಿ ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ತಾರೆ. ಬಟ್
ಆಗಾಗ ಆಗ್ತಾ ಇದೆ, ಎವ್ರಿ ಮಂತ್ ಆಗ್ತಾ ಇದೆ, ಆಗಾಗ ಆಗ್ತಾ ಇದೆ ಆದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಹೋಮ್ ರೆಮಿಡಿ ಮಾಡಿ ಕೂತ್ಕೊಳ್ಳಿಕ್ಕೆ ಇಲ್ಲ ಅದಕ್ಕೆಲ್ಲ, ಯಾಕೆಂದರೆ ಅದರ ಡಯಾಗ್ನೋಸಿಸ್ ಏನು ಅಂತ ಹೇಳಿ ನೋಡಬೇಕಲ್ವ. ಸೊ ಅದಕ್ಕೋಸ್ಕರ ಸಿಯಾನ್ ಬಂದಿದೆ. ಸೊ ಅದಕ್ಕೋಸ್ಕರ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕು. ಡಾಕ್ಟರ್ ಚೆಕ್ ಮಾಡಿ ನಿಮಗೆ ಹೇಳ್ತಾರೆ ಇದು ಫೈಮೋಸಿಸ್ ಹೌದಾ, ಇದಕ್ಕೆ ಈ ಒಂದು ಏನಾದರೂ ಟ್ರೀಟ್ಮೆಂಟಿನ ಅಗತ್ಯ ಇದೆಯಾ, ಅಥವಾ ಇದು ನಾರ್ಮಲಾ, ಮಾಡ್ರೇಟ್ ಇದೆಯಾ, ಆ ರೀತಿಯಲ್ಲೆಲ್ಲ ಕನ್ಸಿಡರ್ ಮಾಡಿ ಹೇಳ್ತಾರೆ. ಸೊ ಎಲ್ಲ ತಾಯಂದರು ನಿಮ್ಮ ಮಕ್ಕಳ ಆ ಒಂದು ಪೀನಿಸ್ನ ಬಗ್ಗೆ ಕೂಡ ತುಂಬಾ ಕೇರ್ ಮಾಡಬೇಕು. ಕೇರ್ ಮಾಡದೆ ಬಿಡಲಿಕ್ಕಿಲ್ಲ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ನಾನ ಮಾಡಿಸುವಾಗ ತುಂಬ ನೀರು ಹಾಕುವಂಥದ್ದು, ಫೋರ್ ಸ್ಕಿನ್ನನ್ನು ಹಿಂದೆ ಮಾಡಿ ತುಂಬ ನೀರು ಹಾಕ್ತಾ ಇರ್ತಾರೆ. ನೀರು ಹಾಕಿ ನೀವು ಜಸ್ಟ್ ನೀರು ಹಾಕಿ ಬಿಟ್ಟರೆ ಸಾಕಾಗೋದಿಲ್ಲ, ಆ ನೀರನ್ನು ಡ್ರೈ ಕೂಡ ಮಾಡಬೇಕು. ಹಾಗಾಗಿ ನಿಮಗೆ ಅದನ್ನು ಅಷ್ಟೊಂದು ಹಿಂದೆ ಮಾಡಿ ನಿಮಗೆ ನೀರು ಹಾಕಿ ಎಲ್ಲ ವಾಶ್ ಮಾಡಬೇಕು, ಸೋಪ್ ಹಾಕಬೇಕು ಅಂತ ಎಲ್ಲ ಅಗತ್ಯ ಇಲ್ಲ. ಯಾಕೆಂದರೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಆಗಿರ್ಬೋದು, ಗಂಡು ಮಕ್ಕಳಲ್ಲಿ ಆಗಿರ್ಬೋದು, ತನ್ನಷ್ಟಕ್ಕೆ ಅದು ಕ್ಲೀನ್ ಆಗ್ತಾ ಇರ್ತದೆ. ನಮ್ಮ ಮೇಲಿಂದ ನೀವೇನು ಕ್ಲೀನ್ ಮಾಡ್ತೀರಾ ಅದು ಮಾತ್ರ ಸಾಕಾಗ್ತದೆ. ನೀವು ಸ್ಕಿನ್ನನ್ನೆಲ್ಲ ಹಿಂದೆ ಮಾಡಿ ಅದಕ್ಕೆ ನೀರು ಹಾಕಿ ತುಂಬ ವಾಶ್ ಮಾಡ್ತಾ ಇದ್ದೀರಾ, ಸೋಪ್ ಎಲ್ಲ ಹಾಕ್ತಾ ಇದ್ದೀರಾ, ಆದರೆ ಅದರ ಅಗತ್ಯ ಇಲ್ಲ. ಚಿಕ್ಕ ಮಕ್ಕಳಿಗೆ ಕೂಡ ಎಣ್ಣೆ ಎಲ್ಲ ಹಾಕ್ತಾರೆ ಕೆಲವರು ಸ್ಕಿನ್ ಹಿಂದೆ ಹೋಗಲಿ ಅಂತ ಹೇಳಿ, ಅದೆಲ್ಲ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ಜಸ್ಟ್ ನಾನು ಟೆಸ್ಟ್ ಮಾಡಲಿಕ್ಕೆ ಮಾತ್ರ ಹೇಳಿರುವಂಥದ್ದು, ಹಿಂದೆ ಹೋಗಲಿಲ್ಲ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿ ಹಿಂದೆ ಮಾಡುವಂಥದ್ದಲ್ಲ, ಅದರ ಅಗತ್ಯ ಇಲ್ಲ. ಹಾಗೆ ಕೂಡ ಟೈಟ್ ಇದೆ ಆದರೆ ನೀವು ಡಾಕ್ಟರ್ ಹತ್ರ ತೋರಿಸಬೇಕು. ಡಾಕ್ಟರ್ ನಿಮಗೆ ಒಂದು ಕ್ರೀಮನ್ನು ಕೊಡ್ತಾರೆ, ನೀವು ಹಾಗೆಯೇ ಎಣ್ಣೆ, ಮಾಯ್ಶ್ಚರೈಸರ್ ಅದೆಲ್ಲ ಹಾಕಿ ಹಿಂದೆ ಮಾಡಲಿಕ್ಕೆ ಹೋಗಬಾರ್ದು. ಕೆಲವರು ವ್ಯಾಸ್ಲಿನ್ ಎಲ್ಲ ಹಾಕಿ ಹಿಂದೆ ಮಾಡಲಿಕ್ಕೆ ನೋಡ್ತಾರೆ. ಸೊ ಅದನ್ನೆಲ್ಲ ಹಾಕಿ ಹಿಂದೆ ಮಾಡುವಂಥದ್ದಲ್ಲ. ಡಾಕ್ಟರ್ ನಿಮಗೆ ಒಂದು ಸ್ಪೆಸಿಫಿಕ್ ಆಗಿ ಕ್ರೀಮ್ ಕೊಡ್ತಾರೆ. ಫಸ್ಟ್ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಡಾಕ್ಟರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಕ್ರೀಮನ್ನು ಬರೆದು ಕೊಡ್ತಾರೆ ಅವರು. ಮತ್ತು ಯಾವ ರೀತಿಯಲ್ಲಿ ಅದನ್ನು ಅಪ್ಲೈ ಮಾಡಬೇಕು, ಯಾವ ರೀತಿಯಲ್ಲಿ ಸ್ಕಿನ್ನನ್ನು ಹಿಂದೆ ಮಾಡಬೇಕು, ಎಷ್ಟು ಏಜಿನ ನಂತರ ಮಾಡಬೇಕು, ಇದನ್ನು ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಇದನ್ನು ಯಾಕೆ ಈ ರೀತಿಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇದೊಂದು ಪ್ರಾಬ್ಲಮ್ ಅಂತ ಹೇಳಿ ಕೆಲವರಿಗೆ ಗೊತ್ತೇ ಇರುತ್ತೆ. ಸಿವಿಯರ್ ಪ್ರಾಬ್ಲಮ್ ಯಾವಾಗ ಆಗ್ತದೆ ಅಂತ ಹೇಳಿದರೆ, ನೀವು ಮಕ್ಕಳು ಯೂರಿನ್ ಪಾಸ್ ಮಾಡುವಾಗ, ಈಗ ನಮ್ಮ ಸಿಯಾನ್ ಏಜ್ ಅವರೆಲ್ಲ ಇದ್ದಾರೆ ಆದರೆ 4 ವರ್ಷ 5 ವರ್ಷದ ಮಕ್ಕಳೆಲ್ಲ ಯೂರಿನ್ ಪಾಸ್ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಚಿಕ್ಕ ಮಕ್ಕಳಾಗಿರ್ಬೋದು, ಯೂರಿನ್ ಪಾಸ್ ಮಾಡುವಾಗ ನೀವು ನೋಡ್ತಾ ಇರಬೇಕು ತಂದೆ ತಾಯಂದರು ಯೂರಿನ್ ಕಟ್ ಆಗಿ ಹೋಗ್ತಾ ಇದೆಯಾ ಅಂತ ಹೇಳಿ. ಅಂದರೆ ಫಾಸ್ಟ್ ಒಂದೇ ಫ್ಲೋ ಅಲ್ಲಿ ಹೋಗಬೇಕು, ಸ್ವಲ್ಪ ಹೊತ್ತು ಬ್ಲಾಕ್ ಆಗುವಂಥದ್ದು, ಪುನಃ ಹೋಗುವಂಥದ್ದು, ಪುನಃ ಬ್ಲಾಕ್ ಆಗುವಂಥದ್ದು, ಪುನಃ ಹೋಗುವಂಥದ್ದು, ಆ ರೀತಿ ಆಗ್ತಾ ಇದೆ ಆದರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಯಾಕೆಂದರೆ ಆ ಸ್ಕಿನ್ ತುಂಬಾ ಟೈಟ್ ಆಗಿರೋದ್ರಿಂದ ಯೂರಿನ್ ಕೂಡ ಕಟ್ಟಾಗಿ ಹೋಗ್ತಾ ಇದೆ, ಕಟ್ಟಿ ನಿಂತು ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಸ್ಕಿನ್ ಆ ರೀತಿ ಟೈಟ್ ಆಗಿರೋದ್ರಿಂದ ಆ ಯೂರಿನಿನ ಡ್ರಾಪ್ಲೆಟ್ಸ್ ಅಲ್ಲಿಯೇ ಉಳಿದು ಅಲ್ಲಿಂದ ಇನ್ಫೆಕ್ಷನ್ ಗ್ರೋ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಅಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಮತ್ತು ಆ ಒಂದು ಬಲ್ಬ್ ರೀತಿಯಲ್ಲಿ ಊದುವಂಥದ್ದು, ಇದೆಲ್ಲ ಆಗುವಂಥದ್ದು, ಪಿಂಕ್ ಆಗುವಂಥದ್ದು. ಹಳೆ ಕಾಲದಲ್ಲೆಲ್ಲ ಅದಕ್ಕೆ ಈ ಡ್ರಮ್ ಸ್ಟಿಕ್ ಇದು ಮರ ಉಂಟಲ್ಲ ಅಂತ ಹೇಳ್ತಾರೆ, ಅದಕ್ಕೆ ನುಗ್ಗೆಕಾಯಿಯ ಸೊಪ್ಪನ್ನು ತಂದು ಹೊಡಿತಾ ಇದ್ರಂತೆ ಅದಕ್ಕೆ. ಸೊ ಆ ರೀತಿಯಲ್ಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅದು ವರ್ಕ್ ಆಗೋದಿಲ್ಲ ಅದಕ್ಕೆ ಅಂತ. ಮೊದಲೆಲ್ಲ ವರ್ಕ್ ಆಗ್ತಿತ್ತು ಕಾಣ್ತದೆ, ಏನಂತ ನನಗೆ ಗೊತ್ತಿಲ್ಲ, ನಾನು ಅದನ್ನು ಜಡ್ಜ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಡೆಫಿನೆಟ್ಲಿ ಆ್ಯಂಟಿಬಯೋಟಿಕ್ಸ್ ಬೇಕಾಗ್ತದೆ, ಯಾಕಂದರೆ ಮಕ್ಕಳಿಗೆ ತುಂಬ ನೋವಿರ್ತದೆ, ಅವರಿಗೆ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ, ಸೆನ್ಸಿಟಿವ್ ಪಾರ್ಟ್ ಅಲ್ವಾ. ಸೊ ಹಾಗಾಗಿ ಆ ರೀತಿಯಲ್ಲಿ ಏನಾದರೂ ಆಗ್ತಾ ಇದೆ ಆದರೆ ಆಗಾಗ ಪಿಂಕ್ ಆಗುವಂಥದ್ದು, ರೆಡ್ನೆಸ್ ಊದುವಂಥದ್ದೆಲ್ಲ ಆಗ್ತಾ ಇದೆ ಆದರೆ, ಮಕ್ಕಳಿಗೆ ಫೀವರ್ ಬರ್ತಾ ಇದೆ ಆದರೆ, ಅಥವಾ UTI ಇನ್ಫೆಕ್ಷನ್ ಆಗ್ತಾ ಇದೆ ಆದರೆ, ಅದು UTI ಇನ್ಫೆಕ್ಷನ್ ಸ್ಟಾರ್ಟ್ ಆಗುವಂಥದ್ದೇ ಯೂರಿನರಿ ಟ್ರ್ಯಾಕ್ಟಿಂದ ಅಲ್ವಾ, ಒಂದು ಯೂರಿನ್ ಹೋಗುವಂಥ ಜಾಗದಿಂದ. ಹಾಗಾಗಿ ತುಂಬಾ ಕೇರ್ ಮಾಡಬೇಕು, ಡಾಕ್ಟರ್ ಹತ್ರ ನೀವು ಕರ್ಕೊಂಡು ಹೋಗಲೇಬೇಕು. ಈ ಒಂದು ವಿಷಯದ ಬಗ್ಗೆ ಯಾಕೆ ಎಲ್ಲ ತಾಯಂದ್ರಿಗೆ ಗೊತ್ತಿರಬೇಕು ಅಂತ ಹೇಳಿದರೆ, ನಮ್ಮ ಮಕ್ಕಳು ಯಾವಾಗ ದೊಡ್ಡವರಾಗುವಂಥದ್ದು, ಈಗ ಒಂದು 6-7 ವರ್ಷ ಎಲ್ಲ ಆಗುವಾಗ ತನಕ ನಾವು ಸ್ನಾನ ಮಾಡಿಸ್ತೇವೆ, ನಾವು ನೋಡ್ತಾ ಇರ್ತೇವೆ, ನಮ್ಮ ಒಂದು ಸೂಪರ್ವಿಷನಲ್ಲಿ ಎಲ್ಲ ಆಗುವಂಥದ್ದಲ್ವ. ನೆಕ್ಸ್ಟ್ ಅವರು ದೊಡ್ಡವರಾಗ್ತಾ ಇರುವ ಹಾಗೆಯೇ ಅವರಿಗೆ ಏನಾದರೂ ತೊಂದರೆ ಇದೆ, ಆ ಏಜಲ್ಲಿ ನಾವು ನೋಡಲಿಲ್ಲ ಆದರೂ ಕೂಡ ನೆಕ್ಸ್ಟ್ ಸ್ವಲ್ಪ ದೊಡ್ಡವರಾಗ್ತಾ ಇರುವ ಹಾಗೆಯೇ ಅವರಿಗೆ ಈ ರೀತಿಯ ಸ್ವೆಲ್ಲಿಂಗ್ ಏನಾದರೂ ಬಂದಿದೆ ಆದರೂ ಕೂಡ ಅವರಿಗೆ ಹೇಳಲಿಕ್ಕೆ ಮುಜುಗರ ಆಗ್ತದೆ. ಸ್ವಂತ ತಂದೆ ತಾಯಿ ಆದರೂ ಕೂಡ ಅವರಿಗೆ ಹೇಳಲಿಕ್ಕೆ ಮುಜುಗರ ಆಗ್ತದೆ, ಅವರು ಹೇಳೋದಿಲ್ಲ. ಅಂಥ ಟೈಮ್ನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅದು ತುಂಬಾ ಸಿವಿಯರ್ ಆಗಿ ಕಿಡ್ನಿಗೆ ಹೋಗಿ ಬೇರೆ ಬೇರೆ ಇನ್ಫೆಕ್ಷನ್ಸ್ ಆಗುವಂಥದ್ದು, ಅಥವಾ ಆ ಒಂದು ಪ್ರೈವೇಟ್ ಪಾರ್ಟಲ್ಲಿಯೇ ಗಾಯ ಆಗುವಂಥದ್ದು, ಇಂಥದ್ದೆಲ್ಲ ಚಾನ್ಸಸ್ ಇದೆ. ಹಾಗಾಗಿ ನೀವು ತುಂಬಾ ಕೇರ್ ಮಾಡಬೇಕು. ಚಿಕ್ಕ ಇದ್ದಾರೆ ಆದರೆ ಈಗ ಅದೇ ಟೈಮ್ನಲ್ಲಿ ನೋಡ್ಕೊಳ್ಬೇಕು. ಅಥವಾ ನಿಮ್ಮ ಒಂದು ಯಂಗ್ ಟೀನೇಜ್ ಬಾಯ್ಸ್ ಎಲ್ಲ ಇದ್ದಾರೆ ಆದರೆ ಈ ರೀತಿಯ ಪ್ರಾಬ್ಲಮ್ ಇದೆ ಅಂತ ಕೇಳಿ, ಇದಕ್ಕೆ ಸೊಲ್ಯೂಷನ್ ಇದೆ, ಡಾಕ್ಟರ್ ಹತ್ರ ಸೊಲ್ಯೂಷನ್ ಇದೆ. ಚಿಕ್ಕದಿರುವಾಗ ಮಕ್ಕಳಂದರೆ 1 ವರ್ಷದಿಂದ 4 ವರ್ಷ ತನಕ ಎಲ್ಲ ಟೈಟ್ ಇರ್ತದೆ ಯೂಶ್ವಲಿ. ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇದು ಸಿವಿಯರ್ ಆಗಿದೆಯಾ ಅಥವಾ ನಾರ್ಮಲ್ಲ, ಇದು ಪರವಾಗಿಲ್ವಾ, ಸ್ವಲ್ಪ ದಿನ ನಂತರ ಹೋಗ್ತದೆಯಾ, ನಿಮಗೆ ಸ್ಕಿನ್ ಹಿಂದೆ ಮಾಡಲಿಕ್ಕೆ ಹೇಳ್ತಾರೆ, ಯಾವಾಗೆಲ್ಲ ಹಿಂದೆ ಮಾಡಬೇಕು ಅದನ್ನೆಲ್ಲ ಅವರು ಹೇಳಿಕೊಡ್ತಾರೆ ಡಾಕ್ಟರ್, ನೀವು ಡಾಕ್ಟರ್ ಹತ್ರ ಹೋದಾಗ. ಬಟ್
4-5 ಇಯರ್ಸ್ ನಂತರ ಕೂಡ ತುಂಬಾ ಟೈಟ್ ಆಗಿದೆ ಆದರೆ ಡೆಫಿನೆಟ್ಲಿ ಸರ್ಕಮ್ಸಿಷನ್ ಅಂತ ಹೇಳಿ ಒಂದು ಸರ್ಜರಿ ಮಾಡ್ತಾರೆ. ಸೊ ಅದನ್ನು ನೀವು ಮಾಡಿಸೋದು ತುಂಬಾ ಒಳ್ಳೆಯದು. 3 to 4 ಡೇಸಲ್ಲಿ ಅದರ ರಿಕವರಿ ಆಗ್ತದೆ. ನೀವು ಎಷ್ಟು ಅರ್ಲಿ ಏಜಲ್ಲಿ ಮಾಡಿಸ್ತೀರ ಅಷ್ಟು ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಬಟ್ಟೆ ಹಾಕೋದೆಲ್ಲ ಇರಲಿಕ್ಕೆ ಇರ್ತದೆ ಅಲ್ವಾ, ಸೊ ಅವರಿಗೆ ನಾಚಿಕೆ ಆಗ್ತದೆ. ಚಿಕ್ಕ ಏಜಲ್ಲಿ ಮಾಡಿಸಿದರೆ ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಇನ್ನು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ಟೈಟ್ ಸ್ಕಿನ್ನಿದು ಮಾತ್ರ ಪ್ರಾಬ್ಲಮ್ ಇರೋದಿಲ್ಲ. ಈ ಪಿ ಹೋಲ್ ಏನಿದೆ, ಆ ಒಂದು ಹೋಲ್, ಮೂತ್ರ ಬರುವಂಥ ಹೋಲ್ ಉಂಟಲ್ಲ, ಅದು ಕೆಳಭಾಗದಲ್ಲಿ ಇರ್ತದೆ. ಆ ಟೈಮ್ನಲ್ಲಿ ಕೂಡ ಅಂದರೆ ತಂದೆ ತಾಯಿಗೆ ಅಷ್ಟೊಂದು ಇದು ಗೊತ್ತಾಗೋದಿಲ್ಲ, ಇದೇ ಪ್ರಾಬ್ಲಮ್ಮ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಅಂತ ಹೇಳಿ. ಯಾಕಂದರೆ ಅಷ್ಟು ಒಬ್ಸರ್ವ್ ಮಾಡೋದಿಲ್ಲ. ಮಗು ಯೂರಿನ್ ಪಾಸ್ ಮಾಡ್ತಾ ಇದೆ ಅಂತ ಹೇಳಿ ಆ ರೀತಿಯಲ್ಲಿ ಸುಮ್ಮನೆ ಬಿಟ್ಟು ಬಿಡ್ತಾರೆ. ಆ ರೀತಿಯಲ್ಲಿ ಇರುತ್ತಾರೆ. ಕೆಲವು ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಸ್ಕಿನ್ ಫುಲ್ ಸ್ಪ್ಲಿಟ್ ಆಗಿರ್ತದೆ. ಹಾಸ್ಪಿಟಲ್ಸಿಗೆ ಹೋದರೆ ನಿಮಗೆ ಗೊತ್ತಾಗ್ತದೆ ಯಾವ್ಯಾವ ರೀತಿಯ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ. ಕೆಲವರಿಗೆ ಆ ಒಂದು ಹೀಗೆ ಕವರ್ ಆಗಿರ್ತದೆ ಅಲ್ವಾ ಸ್ಕಿನ್, ಆ ರೀತಿಯಲ್ಲಿ ಇರೋದೇ ಇಲ್ಲ, ಫುಲ್ ಓಪನ್ ಆಗಿರ್ತದೆ. ಈ ಫ್ಲವರ್ ಪೆಟಲ್ಸ್ ಎಲ್ಲ ಯಾವ ರೀತಿಯಲ್ಲಿ ಇರ್ತದೆ ನೋಡಿ, ಆ ರೀತಿಯಲ್ಲಿ ಓಪನ್ ಇರ್ತದೆ. ಕೆಲವು ಮಕ್ಕಳಿಗೆ ಹೋಲ್ ಬೇರೆ ಜಾಗದಿಂದ ಇರ್ತದೆ, ಅಂದರೆ ಹಿಂದೆಯಿಂದ ಹೋಲ್ ಇದ್ದು ಯೂರಿನ್ ಡ್ರಾಪ್ ಬೀಳ್ತಾ ಇರ್ತದೆ ಅಷ್ಟೇ, ಕರೆಕ್ಟಾಗಿ ಸ್ಟ್ರೈಟಾಗಿ ಹೋಗೋದಿಲ್ಲ. ಯೂರಿನ್ ಯಾವಾಗಲೂ ಕೂಡ ಕಟ್ ಆಗದೆ ಸ್ಟ್ರೈಟಾಗಿ ಕ್ಲೀನಾಗಿ ಇರಬೇಕು ಹೋಗುವಂಥ ಆ ಒಂದು ಫ್ಲೋ. ಹಾಗಾದರೆ ಮಾತ್ರ ಸರಿ ಇದೆ ಅಂತ ಹೇಳಿ ಅರ್ಥ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ತುಂಬಾ ಕೇರ್ ಮಾಡಿ. ಇದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಫ್ಯೂಚರಲ್ಲಿ ಅವರು ನೆಕ್ಸ್ಟ್ ಮದುವೆ ಆಗಲಿಕ್ಕೆ ಇರ್ತಾರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಲಿಕ್ಕೆ ಇರ್ತಾರೆ. ಸೊ ಅಂಥ ಟೈಮ್ನಲ್ಲಿ ಅವರಿಗೆ ಸರ್ಜರಿ ಮಾಡಿಸಲಿಕ್ಕೆ ಸಾಲ. ಯಾಕಂದರೆ ಆಬ್ವಿಯಸ್ಲಿ ರಿಕವರಿ ತುಂಬ ಟೈಮ್ ತಗೊಳ್ತದೆ, ಮತ್ತು ನಾಚಿಕೆ ಆಗ್ತದೆ ಅಲ್ವಾ, ಮತ್ತು ಅಗೇನ್ ಪೇಯ್ನ್ಫುಲ್ ಆಗಿರ್ತದೆ ಅವರಿಗೆ. ಸೊ ಹಾಗಾಗಿ ತುಂಬಾ ಕೇರ್ ಮಾಡಬೇಕು. ಯಾಕೆಂದರೆ ಇನ್ನೂ ಮಕ್ಕಳು ಅಂದರೆ ಚಿಕ್ಕವರಾಗಿ ಉಳಿಯೋದಿಲ್ಲ ಅಲ್ಲ, ಸೊ ಬೆಳೆದು ದೊಡ್ಡವರು ಆಗ್ತಾ ಇರ್ತಾರೆ. ಸೊ ತುಂಬ ಕೇರ್ ಮಾಡುವಂಥ ಒಂದು ಟಾಪಿಕ್ ಇದು. ಹೆಚ್ಚಾಗಿ ಯಾರು ಕೂಡ ವಿಡಿಯೋ ಮಾಡೋದಿಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ನನಗೆ ಏನೋ ಗೊತ್ತಿಲ್ಲ, ಎಲ್ಲರಿಗಂದರೆ ರೂರಲ್ ಏರಿಯಾದಲ್ಲಿ ಇರುವವರಿಗೆ, ಹಳ್ಳಿಗಳಲ್ಲಿ ಇರುವವರಿಗೆ ಸಹ ಅಥವಾ ಕಲಿತವರಿಗೆ ಸಹ ಈ ಒಂದು ಟಾಪಿಕ್ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಎಲ್ರಿಗೂ ಇದರ ಬಗ್ಗೆ ನಾಲೆಜ್ ಇರಬೇಕು. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಆದರೆ ಇವತ್ತೇ ನೀವು ಜಸ್ಟ್ ಚೆಕ್ ಮಾಡಿ ನೋಡಿ, ಅವರು ಕರೆಕ್ಟಾಗಿ ಯೂರಿನ್ ಪಾಸ್ ಮಾಡ್ತಾ ಇದ್ದಾರಾ, ಕಟ್ಟಾಗಿ ಹೋಗ್ತಾ ಉಂಟಾ, ಅಥವಾ ದೊಡ್ಡ ಮಕ್ಕಳಿದ್ದಾರೆ ಆದರೆ ಅವ್ರ ಹತ್ರ ಕೇಳಿ, ಯಾವಾಗಲಾದರೂ ನಿನಗೆ ಇಚ್ಚಿಂಗ್ ಅಥವಾ ಬರ್ನಿಂಗ್ ಆಗಿ ಒಂದು ರೆಡ್ನೆಸ್ ಬರ್ತಾ ಉಂಟಾ, ಸ್ವೆಲ್ಲಿಂಗ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ನೋಡಿ. ಯಾಕೆಂದರೆ ನಿಮ್ಮ ಮಕ್ಕಳಲ್ವಾ, ಸೊ ಕೇಳಿ ನೋಡಿ. ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಒಮ್ಮೆ ಡಾಕ್ಟರ್ ಹತ್ರ ತೋರಿಸಿ. ಹೋದ ಕೂಡಲೇ ನಿಮಗೆ ಆಪ್ರೇಷನ್ ಮಾಡಿ ಅಂತ ಅವ್ರು ಹೇಳೋದಿಲ್ಲ, ಅಗತ್ಯ ಇದ್ದರೆ ಮಾತ್ರ. ಇನ್ನೊಂದು ಮಿಸ್ಕನ್ಸೆಪ್ಷನ್ ಏನಿದೆ ಅಂತ ಹೇಳಿದರೆ, ಮುಸ್ಲಿಂ ಸಮುದಾಯದವ್ರನ್ನ ಬಿಟ್ಟು ಬೇರೆ ಯಾರಿಗೆ ಸಹ ಈ ರೀತಿಯ ಒಂದು ಸರ್ಜರಿ ಸರ್ಕಮ್ಸಿಷನ್ ಎಲ್ಲ ಮಾಡಬೇಕು. ಸರ್ಕಮ್ಸಿಷನ್ ಅಂದರೆ ಮುಂಜಿ ಅಂತ ಹೇಳ್ತಾರೆ ಅಲ್ವಾ, ಸೊ ಲೋಕಲ್ ಲ್ಯಾಂಗ್ವೇಜಲ್ಲಿ. ಸೊ ಅದು ಬೇರೆ ಯಾರಿಗೆ ಅಗತ್ಯ ಇರೋದಿಲ್ಲ ಅಂತ ಹೇಳಿ. ಮುಂಜಿ ಅನ್ನುವಂಥದ್ದು ಈ ಒಂದು ಧರ್ಮಕ್ಕೆ ಮಾತ್ರ ಸಂಬಂಧಪಟ್ಟಂಥದ್ದಲ್ಲ, ಅದೊಂದು ಆ್ಯಕ್ಚುಲಿ ಒಂದು ಫಿಸಿಕಲ್ ಡಯಾಗ್ನೋಸಿಸ್. ಅದರಲ್ಲಿ ಏನಾದರೂ ಒಂದು ತೊಂದರೆ ಇದ್ದಾಗ ಮಾತ್ರ ಮಾಡುವಂಥದ್ದು. ಅವರು ಆಬ್ವಿಯಸ್ಲಿ ಅವರ ಒಂದು ರಿಲೀಜಿಯಸ್ ರೀಸನಿಂದ ಮಾಡುವಂಥದ್ದು. ಬಟ್ ನಮಗೆ ಏನಾದರೂ ತೊಂದರೆ ಇದೆ ಆದರೆ, ನಾವು ಯಾವುದೇ ರಿಲಿಜನ್ ಅವರಾಗಿರ್ಬೋದು, ಬಟ್ ಮನುಷ್ಯ ಅಂದರೆ ಮನುಷ್ಯನೇ ಅಲ್ವಾ, ಹ್ಯೂಮನ್ ಬೀಯಿಂಗ್ಗೆ. ಸೊ ಕಾಸ್ಟ್, ರೇಸ್ ಇದೆಲ್ಲ ಮತ್ತೆ ಬರುವಂಥದ್ದು. ಹಾಗಾಗಿ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಮಗುವಿಗೆ ಪ್ಲೀಸ್ ಡಾಕ್ಟ್ರ್ ಹತ್ರ ತೋರಿಸಿ. ನೆಕ್ಸ್ಟ್ ಅದು ಇನ್ಫೆಕ್ಷನ್ ಎಲ್ಲ ಆಗಿ ಕಿಡ್ನಿವರೆಗೆಲ್ಲ ಹೋದರೆ ಮನೆಯಲ್ಲಿಯೇ ಕೆಲವರು ಮಸ್ಟರ್ಡ್ ಎಣ್ಣೆ ಎಲ್ಲ ಬಿಸಿ ಮಾಡಿ ಅದರಲ್ಲಿ ಏನೆಲ್ಲ ಹರ್ಬಲ್ ಇದೆಲ್ಲ ಹಾಕ್ತಾರೆ, ಅದನ್ನು ಪೀನಸಿಗೆ ಹಾಕುವಂಥದ್ದು, ಮತ್ತು ವ್ಯಾಸ್ಲಿನನ್ನು ಹಚ್ಚಿ ಹಿಂದೆ ಮಾಡುವಂಥದ್ದು. ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟ್ ಡಾಕ್ಟರ್ ಹತ್ರ ತೋರಿಸಿ. ಡಾಕ್ಟರ್ ಹೇಳ್ತಾರೆ ಅಗತ್ಯ ಇದೆಯಾ, ಫೋರ್ಸ್ಕಿನನ್ನು ಹಿಂದೆ ಮಾಡುವಂಥದ್ದು ಅಗತ್ಯ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಅದಾದ ನಂತರ ಫೈಮೋಸಿಸ್ ಅಂತ ಹೇಳಿ ಇದೆ ಆದರೆ, ಅಂದರೆ ಆ ಒಂದು ಪಿ ಹೋಲ್ ಏರಿಯಾ ಏನಿದೆ ಅದು ಸ್ಕಿನ್ ಈ ರೀತಿಯಲ್ಲಿ ಟೈಟ್ ಇದೆ ಆದರೆ, ಪಿ ಹೋಲ್ ಕರೆಕ್ಟ್ ಎಕ್ಸ್ಪೋಸ್ ಆಗ್ತಾ ಇಲ್ಲ, ಯೂರಿನ್ ಕರೆಕ್ಟಾಗಿ ಬರ್ತಾ ಇಲ್ಲ, ಆಗಾಗ ಯೂರಿನ್ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇದೆ, ರೆಡ್ನೆಸ್, ಸ್ವೆಲ್ಲಿಂಗ್ ಎಲ್ಲ ಆಗ್ತಾ ಇದೆ ಆದರೆ ಡೆಫಿನೆಟ್ಲಿ ಸರ್ಕಮ್ಸಿಷನನ್ನು ಮಾಡಿಸಿಬಿಡಿ. ಅದರಲ್ಲಿ ಏನು ಕೂಡ ತೊಂದರೆ ಇಲ್ಲ. ನಿಜವಾಗ್ಲೂ ಸರ್ಕಮ್ಸಿಷನ್ ಮಾಡಿಸೋದ್ರಿಂದ ಲೈಫ್ ಟೈಮಲ್ಲಿ ಅವರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರ್ತದೆ. ಆ ಸ್ಕಿನ್ ಎಷ್ಟು ಸ್ಕಿನ್ ಟೈಟ್ ಇರ್ತದೆ ಅಷ್ಟನ್ನು ರಿಮೂವ್ ಮಾಡಿ ಸ್ಟಿಚ್ಚನ್ನು ಹಾಕಿಬಿಡ್ತಾರೆ ಒಳಗೆ, ಹೀಗೆ ಫೋಲ್ಡ್ ಮಾಡಿ. ಆ ಒಂದು ಇದರಿಂದ ಅವರಿಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಾಗ ಆಗಿರ್ಬೋದು ಅವರಿಗೆ ಏನು ತೊಂದರೆ ಇರೋದಿಲ್ಲ. ಮತ್ತು ಈ ಯೂರಿನರಿ ಇನ್ಫೆಕ್ಷನ್ಸ್ ಎಲ್ಲ ಏನೆಲ್ಲ ಬರ್ತಾ ಇರ್ತದೆ, ಸೊ ಅದನ್ನು ಕೂಡ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು. ಮತ್ತು ನೆಕ್ಸ್ಟ್ ಅವರಿಗೆ ಈ ಸ್ಕಿನ್ ಹೊರಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಒಳ್ಳೆ ಕ್ಲೀನಿಂಗ್ ಕೂಡ ಆಗ್ತಾ ಇರ್ತದೆ. ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗ್ತದೆ, ಮತ್ತು ಏನು ಕೂಡ ಲಾಸ್ ಇಲ್ಲ ಇದರಿಂದ. ಸೊ ಈ ರೀತಿಯಲ್ಲಿ ಇದ್ದು ನೆಕ್ಸ್ಟ್ ಫ್ಯೂಚರಲ್ಲಿ ಅವರಿಗೆ ಆಬ್ವಿಯಸ್ಲಿ ಮುಜುಗರ ಆಗುವಂಥದ್ದು ಕಾಮನ್ ಅಲ್ವಾ. ಸೊ ಮುಜುಗರದಿಂದ ಅವರು ಇಲ್ಲಿ ಹೋಗದೇ ಇರುವಂಥದ್ದು, ಅವರ ಒಂದು ಸೆಕ್ಷುವಲ್ ಲೈಫನ್ನು ಅವರು ಎಂಜಾಯ್ ಮಾಡದೇ ಇರುವಂಥದ್ದು, ಇದಕ್ಕೆಲ್ಲ ನಾವೇ ಕಾರಣ ಆಗ್ತೇವೆ. ಯಾಕೆಂದರೆ ಮಕ್ಕಳಿಗೆ ಗೊತ್ತಿರುತ್ತಿಲ್ಲ. ಆಬ್ವಿಯಸ್ಲಿ ನಾವು ದೊಡ್ಡವರಾಗಿ
ಈಗ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನಿಮಗೆ ಗೊತ್ತಾಯ್ತಲ್ಲ. ಸೊ ನಾವು ಅದರ ಬಗ್ಗೆ ಕೇರ್ ಮಾಡಬೇಕು. ಸೊ ಡೆಫಿನೆಟ್ಲಿ ಎಲ್ಲ ಗಂಡು ಮಕ್ಕಳ ತಾಯಂದ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಓಪನ್ ಆಗಿ ನನಗೆ ಯಾವ ರೀತಿಯಲ್ಲಿ ಆಗ್ತದೆ ಆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಮತ್ತು ಕೂಡ ನಿಮಗೇನಾದರೂ ಡೌಟ್ ಇದೆ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ನಿಮ್ಮ ಕಾಮೆಂಟ್ಸ್, ನಿಮ್ಮ ಡೌಟ್ಸ್ ನನಗೆ ಗೊತ್ತಿದೆ ಆದರೆ ನಾನು ಖಂಡಿತವಾಗಿ ಅದಕ್ಕೆ ಆನ್ಸರ್ ಮಾಡ್ತೇನೆ. ಮತ್ತು ನಾನು ಯಾವುದೇ ಹೆಲ್ತ್ ಕೇರ್ ಪ್ರೊಫೆಷ್ನಲ್ ಅಲ್ಲ. ಸೊ ನನಗೆ ಗೊತ್ತಿರುವಂಥ ಒಂದು ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದಷ್ಟೇ. ಸೊ ನಿಮಗೆಲ್ಲಾದರೂ ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಟೈಟ್ ಇದೆ, ತುಂಬಾ ಟೈಟ್ ಇದೆ ಆದರೆ ಫೋರ್ ಸ್ಕಿನ್ ಹಿಂದೆ ಹೋಗ್ತಾ ಇಲ್ಲ ಆದರೆ, ಆ್ಯಕ್ಚುಲಿ ಎಷ್ಟು ಹಿಂದೆ ಹೋಗಬೇಕಂತ ಹೇಳಿದರೆ ಈ ರೀತಿಯಲ್ಲಿ ಕವರ್ ಆಗಿರ್ತದೆ ಪೀನಸ್ನ ಟಿಪ್ಪನ್ನು. ಹಿಂದೆ ಮಾಡುವಾಗ ಇಷ್ಟಷ್ಟು ಹಿಂದೆ ಹೋಗಬೇಕದು, ಒಳಗಿನ ಒಂದು ಸ್ಕಿನ್ ಎಕ್ಸ್ಪೋಸ್ ಆಗಬೇಕು, ಅಷ್ಟು ಹಿಂದೆ ಹೋಗ್ತಾ ಇದೆ ಆದರೆ ತೊಂದರೆ ಇಲ್ಲ. ಹಿಂದೆ ಹೋಗಲಿಲ್ಲ ಅಂತ ಹೇಳಿ ಫೋರ್ಸ್ಫುಲಿ ಹಿಂದೆ ಮಾಡಬೇಡಿ. ಸ್ಟಕ್ ಆದರೆ ಮತ್ತೆ ನೀವು ಡೈರೆಕ್ಟ್ ಸರ್ಜರಿಗೇ ಕರ್ಕೊಂಡು ಹೋಗಬೇಕು. ಸೊ ಫೋರ್ಸ್ಫುಲಿ ಅಲ್ಲ, ಜಸ್ಟ್ ಮಾಡಿ ನೋಡಿ ಆಗ್ತದ ಅಂತ ಹೇಳಿ. ದೊಡ್ಡ ಮಕ್ಕಳಾದರೆ ಅವರಿಗೆ ಮಾಡಿ ನೋಡಲಿಕ್ಕೆ ಹೇಳಿ, ಅವರ ಕಂಫರ್ಟ್ ಲೆವೆಲ್ ಅನುಸಾರವಾಗಿ. ಆದರೆ ತೊಂದರೆ ಇಲ್ಲ. ಆಗಲಿಲ್ಲ ಆದರೆ ಡಾಕ್ಟರ್ ಹತ್ರ ಒಮ್ಮೆ ಹೋಗಿ ಅವರು ಕ್ರೀಮ್ ಆದರೆ ಕ್ರೀಮ್ ಕೊಡ್ತಾರೆ, ಅಥವಾ ಬೇರೆ ಏನಾದರೂ ಸೊಲ್ಯೂಷನ್ ಇದ್ದರೆ ಅವರು ಅದನ್ನು ಕೊಡ್ತಾರೆ. ಸೊ ಸರ್ಕಮ್ಸಿಷನ್ ಸರ್ಜರಿ ಡೇ ಕೇರ್ ಪ್ರೊಸೀಜರ್, ಜನರಲ್ ಅನಸ್ತೇಷಿಯಾ ಅಂಡರಲ್ಲಿ ಮಾಡುವಂಥದ್ದು. ಚಿಕ್ಕ ಮಕ್ಕಳಿಗೆ ಕೂಡ ಮಾಡ್ತಾರೆ, 1 ತಿಂಗಳ ಮಗುವಿಂದ ಹಿಡಿದು ದೊಡ್ಡವರಿಗೆ ಕೂಡ ಮಾಡ್ತಾರೆ. ಡೇ ಕೇರ್ ಪ್ರೊಸೀಜರ್ ಬೆಳಿಗ್ಗೆ ಹೋಗಿ ನೀವು ಖಾಲಿ ಹೊಟ್ಟೆಯಲ್ಲಿ ಅಡ್ಮಿಟ್ ಆದರೆ 15 ನಿಮಿಷ 20 ನಿಮಿಷದಲ್ಲಿ ಸರ್ಜರಿ ಮಾಡ್ತಾರೆ. ಸಂಜೆ ಒಳಗೆ ಮನೆಗೆ ಕೂಡ ಕಳಿಸ್ತಾರೆ. 3 to 4 ಡೇಸಲ್ಲಿ ನಿಮಗೆ ಕ್ಯೂರ್ ಕೂಡ ಆಗ್ತದೆ. ಸೊ ತೊಂದರೆ ಇಲ್ಲ. ಫ್ಯೂಚರಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸೋದಕ್ಕಿಂತ ಈಗನೇ ಇಂಥ ಒಂದು ಮೆಷರ್ಸನ್ನು ನೀವು ತಗೊಳ್ಬೋದು. ಸೊ ಇದನ್ನು ನಾನು ಎಲ್ಲ ಪೇರೆಂಟ್ಸಿಗೆ, ಎಲ್ಲ ತಾಯಂದ್ರಿಗೆ ಕನ್ವೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮಗೆ ಈ ಒಂದು ಟಾಪಿಕ್ ಹೋಪ್ಫುಲಿ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ಅನ್ನಿಸ್ಕೊಳ್ತೇನೆ. ಪ್ಲೀಸ್ ಹೆಲ್ಪ್ಫುಲ್ ಆಗಿದೆ ಆದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನು ಇದರ ಬಗ್ಗೆ ಕೂಡ ಹೇಳಿ. ಮತ್ತು ಯಾರಿಗಾದರೂ ಮಾಡಿಸ್ಲಿಕ್ಕೆ ಇದ್ದರೆ ಮಂಗಳೂರಲ್ಲಿ ನಿಮಗೆ ವೆನ್ಲಾಕ್ ಹಾಸ್ಪಿಟಲ್ ಇದೆ ಅಲ್ವಾ, ವೆನ್ಲಾಕ್ ಚಿಲ್ಡ್ರನ್ಸ್ ಹಾಸ್ಪಿಟಲ್. ಸೊ ಅಲ್ಲಿ ಬೆಸ್ಟ್ ಕೇರ್ ಇದೆ, ಬೆಸ್ಟ್ ಟ್ರೀಟ್ಮೆಂಟ್ ಇದೆ, ಬೆಸ್ಟ್ ಡಾಕ್ಟರ್ ಕೂಡ ಇದ್ದಾರೆ, ಮತ್ತು ಫ್ರೀಯಾಗಿ ಆಗ್ತದೆ. ಸೊ ನಾನು ಹೇಳುವಂಥದ್ದು, ಯಾರೆಲ್ಲ ರೂರಲ್ ಪೀಪಲ್ ಯಾರೆಲ್ಲ ಇದ್ದೀರಾ, ರೂರಲ್ಲಿಗೆ ಆಗಬೇಕಂತ ಇಲ್ಲ, ಯಾರಿಗೆಲ್ಲ ಮಾಡಿಸ್ಲಿಕ್ಕಿದೆ ವೆನ್ಲಾಕಲ್ಲಿ ಬೆಸ್ಟ್ ಕೇರ್ ಕೂಡ ಇದೆ, ಒಳ್ಳೆ ಡಾಕ್ಟರ್ ಕೂಡ ಅವೈಲೇಬಲ್ ಇದ್ದಾರೆ. ಮತ್ತು ಮಾಡಿಸುವಾಗ ಯಾವಾಗಲೂ ಯೂರಾಲಜಿಸ್ಟ್ ಅಂತ ಹೇಳಿದರೆ ಯಾವುದೋ ಒಂದು ಯೂರಾಲಜಿಸ್ಟ್ ಹತ್ರ ಹೋಗುವಂಥದ್ದಲ್ಲ, ಪೀಡಿಯಾಟ್ರಿಕ್ ಯೂರಾಲಜಿ ಅಂತ ಹೇಳಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಪೀಡಿಯಾಟ್ರಿಕ್ ಯೂರಾಲಜಿಗೇ ಹೋಗಬೇಕು. ಪೀಡಿಯಾಟ್ರಿಕ್ ಯೂರಾಲಜಿ ಅಥವಾ ಪೀಡಿಯಾಟ್ರಿಕ್ ಸರ್ಜನ್ ಯಾರೆಲ್ಲ ಇರ್ತಾರೆ ಅವರ ಹತ್ತಿರನೇ ಮಾಡಿಸಬೇಕು. ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ ಯೂರಾಲಜಿ ಡಿಪಾರ್ಟ್ಮೆಂಟಲ್ಲಿ ಹೋದರೆ ನಿಮಗೆ ಯೂರಾಲಜಿ ಸರ್ಜನ್ಸ್ ಎಲ್ಲ ಸಿಗ್ತಾರೆ. ಬಟ್ ಮಕ್ಕಳಿಗೆ ಯಾವತ್ತೂ ಪೀಡಿಯಾಟ್ರಿಕ್ ಸರ್ಜನ್ಸೇ ಮಾಡಬೇಕು, ಅವರ ಹತ್ತಿರನೇ ಮಾಡಿಸಿ, ಆಗ ಮಾತ್ರ ನಿಮಗೆ ಕರೆಕ್ಟ್ ಆಗುವಂಥದ್ದು. ಸೊ ವೆನ್ಲಾಕ್ ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದ್ದಾರೆ, ಒಳ್ಳೆ ಡಾಕ್ಟರ್ಸ್ ಕೂಡ ಇದ್ದಾರೆ. ಡೆಫಿನೆಟ್ಲಿ ನೀವು ಅಲ್ಲಿ ಹೋಗ್ಬೋದು. 1 ರೂಪಾಯಿ ಖರ್ಚಿಲ್ಲದೆ ನಿಮಗೆ ಡೇ ಕೇರ್ ಪ್ರೊಸೀಜರ್ ಆಗಿರೋದ್ರಿಂದ 1 ರೂಪಾಯಿ ಕೂಡ ಖರ್ಚಿಲ್ಲ ನಿಮಗೆ. ಗೌರ್ಮೆಂಟ್ ಹಾಸ್ಪಿಟಲ್ ಅದು ತುಂಬಾ ಒಳ್ಳೆಯದಾಗಿದೆ. ಜನರಿಗೆ ಹೆಚ್ಚಾಗಿ ಗೊತ್ತಿಲ್ಲ, ಈಚೆ ಮಂಗಳೂರಿನವರಿಗೆಲ್ಲ, ಬಟ್ ಒಳ್ಳೆಯದಿದೆ. ಸೊ ಡೆಫಿನೆಟ್ಲಿ ಒಮ್ಮೆ ಹೋಗಿ. ಹಾಗೆ ನಿಮಗೆ ತೊಂದರೆ ಇದೆ ಅಂತ ಹೇಳಿ ಅನಿಸಿದರೆ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ಗೆ ಇಷ್ಟೊಳಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.